ನಮಸ್ತೆ ವೀಕ್ಷಕರೇ, ಇವತ್ತು ನಾವು ದಾವಣಗೆರೆಯಲ್ಲಿ ಅಜ್ಜಿ ಹಬ್ಬ ಅಂತಂದೇ ಮಾಡ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಹಳ್ಳಿ ಸುತ್ತಮುತ್ತ ಎಲ್ಲ ಕಡೆಗೂ ಅಜ್ಜಿ ಹಬ್ಬನ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ದಾವಣಗೆರೆಯಲ್ಲಿ ಕೂಡ ನಮ್ಮ ಮನೇಲಿ ಕೂಡ ನಾವು ಅಜ್ಜಿ ಹಬ್ಬನ ಮಾಡ್ತಾ ಇದ್ದೀವಿ. ಇದು ಯಾವಾಗಪ್ಪ ಮಾಡೋದು ಅಂದರೆ ಇದು ಆಷಾಢ ಬರುತ್ತೆ. ಆಷಾಢ ತಿಂಗಳಲ್ಲಿ ಫಸ್ಟ್ನೇ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅವಾಗ ನಾವೆಲ್ಲ ಮಾಡ್ತಾ ಇದ್ವಿ. ಅದು ಶುಕ್ರವಾರ ಮಾಡಿದರೆ ಒಳ್ಳೆ ತುಂಬ ಚೆನ್ನಾಗಿ ಮಕ್ಕಳಿರೋ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅದನ್ನು. ಹಾಗಾಗಿ ನೀವು ಕೂಡ ಮಾಡಿರಿ, ಮಕ್ಕಳಿರೋ ಮನೆಯಲ್ಲಿ ಒಳ್ಳೇದು. ಯಾಕಪ್ಪ ಮಕ್ಕಳಿರೋ ಮನೆಯಲ್ಲಿ ಮಾಡಬೇಕು ಅಂದರೆ, ಇದು ಮಕ್ಕಳಿರೋ ಮನೆಯಲ್ಲಿ ಅಮ್ಮ ಬರೋದಿಲ್ಲ. ಅಮ್ಮ ಆಗಿರ್ಬೋದು, ಆರಾಮಿಲ್ದಾಗಿರ್ಬೋದು, ಏನೇ ಒಂದು ಕಾಯಿಲೆ ಕಸರೇನೋ ಒಂದು ತಡೆಗಡುತ್ತೆ, ಅದು ನಮ್ಮ ನಂಬಿಕೆ. ಅದಕ್ಕೋಸ್ಕರ ಮಾಡಿರಿ, ಒಳ್ಳೇದು. ಇದು ಮಕ್ಕಳಿರೋ ಮನೆಯಲ್ಲಿ ಮಾಡಿದರೆ ಒಂದೇನೋ ಒಂದು ನೆಮ್ಮದಿ. ನಮಗೆ ವರ್ಷಕ್ಕೊಂದು ಟೈಮ್ ಬರೋ ಹಬ್ಬ ಇದು, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಇದಕ್ಕೆ ಫಸ್ಟ್ ನಾವು ಪೂಜೆ ವಿಧಾನ ಏನಪ್ಪ ಅಂದರೆ ನೋಡಿರಿ, ಫಸ್ಟು ಮೊಳಕೆ ಕಾಣಿಸ್ತಿದ್ದೀರಾ ನಿಮಗೆ. ಈ ಮೊಳಕೆ ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಅಮ್ಮ ಅಂತ ಕರಿತೀವಿ. ಇದರಲ್ಲಿ ಇರೋದು ನೋಡಿ, ಇದು ಕಾಣಿಸ್ತಿದ್ದೀರಾ, ಇದು ಬಳೆ ಹಾಕಿರ್ತಾರೆ. ಇದು ಹಬ್ಬನ ಬಳೆ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಇದು ಆಲ್ಮೋಸ್ಟ್ ಹಬ್ಬದ ಶಕ್ತಿ ಇದರಲ್ಲಿ ತುಂಬಿರುತ್ತೆ ಅಂತಲೇ ನಾವು ತಿಳ್ಕೊಂಡಿರ್ತೀವಿ. ನೋಡಿರಿ, ಇದು ಬಟ್ಟೆ ಇದೆ, ಇದು ಕಾಣಿಸ್ತಿದ್ರೆ ರೆಡ್ ಕಲರ್ ಬಟ್ಟೆ ಇದೆ. ಈ ಬಟ್ಟೆಯನ್ನು ಕೂಡ ನಾವು ಇದರಲ್ಲಿ ಇಟ್ಬಿಟ್ಟು ನಾನು ಪೂಜೆ ಮಾಡೋದು. ನೋಡಿರಿ, ಏನಾಗಿದ್ದಕ್ಕೆ ಬೇವಿನ ಸೊಪ್ಪು ಬೇಕು. ನಾನು ಇಷ್ಟು ಬೇವಿನ ಸೊಪ್ಪು ನಡೀತೈತಿ. ಬೇವಿನ ಸೊಪ್ಪು ಸ್ವಲ್ಪ ಇದ್ರೂ ಬೇಕು, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇಳಿ ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಷ್ಟಿರುತ್ತೋ ಅಷ್ಟು ಮಾಡಿದರೆ ಸಾಕು. ನಾನಿವತ್ತು ಇಷ್ಟು ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಯಾವ ರೀತಿ ಪೂಜೆ ಮಾಡಬೇಕು ಅಂತಂದು ತೋರಿಸ್ತಾ ಹೋಗ್ತಿದ್ದೀನಿ. ಬರೀ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಇವಾಗ ಪೂಜೆ ರೂಮಿಗೆ ಬಂದಿದ್ದೀನಿ. ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ಬೇಕನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲು ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಒಂದು ಇಡೀ ಅಕ್ಕಿ ತೊಗೊಂಡ್ರೆ ಸಾಕು. ಅಕ್ಕಿನ ಹಾಕಿದ್ರೆ ಅದು ನೆಲದ ಮೇಲೆ ಕುಂದಿಸ್ಬಾರ್ದು. ಅದಕ್ಕೋಸ್ಕರ ಒಂದು ಇಡೀ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹೂವು ಹಾಕಬೇಕು. ಹಾಕಿದ್ದೀನಿ. ಮೇಲ್ಗಡೆ ನಾವು ಇಲ್ಲಿ ನೀರು ಆಲ್ರೆಡಿ ತೊಳೆದಿದ್ದೆ. ಇದನ್ನು ಆದರೂ ತೊಳಿಬೇಕು ಮತ್ತೆ ಹಂಗೆ ಇಡಬಾರ್ದಲ್ಲ, ಅದಕ್ಕೋಸ್ಕರ ಮತ್ತೆ ಹೀಗೆ ಒರೆಸ್ತಾ ಇದ್ದೀನಿ. ನೀರಲ್ಲಿ ನಾನು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎರಡನ್ನೂ ಹಾಸ್ತಾ ಇದ್ದೀನಿ. ಇವಾಗ ಇದನ್ನು ಸಹ ಅರಿಶಿನ ಕುಂಕುಮ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನ ಹೂವಿನ ಮೇಲೆ ಕುಂದಿಸ್ತೀವಿ ನಾವು. ನೋಡ್ಕೋಬೇಕು ಸ್ಟಾರ್ಟಿಂಗ್, ಆಮೇಲೆ ಯಾಕಂದರೆ ಮಿಸ್ಟೇಕ್ ಆಗಬಾರ್ದು. ನಿಧಾನಕ್ಕೆ ಮಾಡಿರಿ, ಏನು ಅರ್ಜೆಂಟ್ ಏನೂ ಇಲ್ಲ. ನೋಡಿ, ಇದ್ರ ಮೇಲ್ಗಡೆಗೆ ಬೇವಿನ ಸೊಪ್ಪು ಇಡ್ತಾ ಇದ್ದೀನಿ. ಕ್ಲೀನಾಗಿ ಇಲ್ಲೆಲ್ಲ ಫೋಲ್ಡ್ ಮಾಡ್ಕೊಬಿಡಿ, ಯಾಕಂದರೆ ಆಮೇಲೆ ಉಂಡಬಾರ್ದು. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿ. ಅಂದ್ರೆ ಕೊಂಟಾಕೋತಾರೆ ನೋಡ್ರಿ, ಈ ರೀತಿ ಬಿಟ್ಟಿದ್ದೀನಿ ನಾನು. ಮೊದಲನೇದಾಗಿ ಮತ್ತೆ ನೆಕ್ಸ್ಟ್ ದೀಪ ಇಡ್ತೀನಿ ನೋಡ್ರಿ. ಎರಡು ದೀಪ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಹೂವು ಇಡ್ತೀನಿ ನೋಡ್ರಿ. ಚಿಕ್ಕದಿ ನೋಡ್ರಿ, ಹೂವೆಲ್ಲ ಇಟ್ಟಿದ್ದೀನಿ. ಮುಗಿಸ್ತೀನಿ ನಾನು. ನೋಡ್ರಿ, ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆ ರೆಡಿ ಆಗಿದೆ. ಇದಕ್ಕೆ ಎಡಿ ತರಲಿಲ್ಲ, ಎಡಿ ತರೋದು ಮರ್ತ್ಬಿಟ್ಟೆ. ಎಡಿ ತರ್ತೀನಿ ಒಂದು ನಿಮಿಷ. ಒಳಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅನ್ನ ಹಾಕ್ತೀನಿ. ನಾವು ಇದನ್ನು ಯಾರು ಎಂದಿನ ಮಾಡಿಲ್ಲ ನೋಡ್ರಿ. ಸಾಂಬಾರು ಹಾಕ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಇನ್ನೂ ಅಲ್ಲೂ ಹುಟ್ಟಿರಲ್ಲ, ಅವರು ಏನು ಮಾಡೋಕ್ಕಾಗಲ್ಲ, ಅವತ್ತಿಂದ ನಡೆಯುತ್ತೆ. ನೋಡ್ರಿ, ಪಲ್ಯ ಎಲ್ಲ ಮಿಕ್ಸ್ ತರಕಾರಿ ಬೇಕು ಅಜ್ಜಿಗೆ. ನಾವು ಹೆಂಗೆ ಇಷ್ಟಪಟ್ಟು ತಿನ್ನಿಸ್ತೀವಲ್ಲ ಆ ರೀತಿ ಕಡಲೆಕಾಳು, ಮುಳುಗಾಯಿ, ಬೀನ್ಸು, ಕ್ಯಾರೆಟು ಎಲ್ಲ ಒಂದೊಂದೇ ಹಾಕಿದ್ರೆ ಅಲ್ಲಿಗೆ ಸ್ವಲ್ಪ ಹದವಾಗಿ ಬರುತ್ತೆ ಪಲ್ಯ. ಮುಳುಗಾಯಿ ಅಂತೂ ಮೇನಾಗಿ ಬೇಕೇ ಬೇಕು, ಅದು ಶ್ರೇಷ್ಠ ಮುಳುಗಾಯಿಗೆ.
ನೋಡಿರಿ ಎಡೆ ಹಾಕಿದ್ದೀನಿ ಈಗ ನಾನು. ನೋಡಿರಿ ಎಲೆ ಅಡಿಕೆ ತೊಗೊಂಡಿದ್ದೀನಿ. ಈ ಎಲೆ ಅಡಿಕೆ ಬರೆಯದೇ ಇಡಬಾರ್ದಲ್ಲ, ಅದಕ್ಕೋಸ್ಕರ 1 ರೂಪಾಯಿ ತೊಗೊಂಡಿದ್ದೀನಿ ನಾನು. ಇಡ್ತಾ ಇದ್ದೀನಿ. ಇದು ಬಾಳೆಹಣ್ಣು, 2 ಬಾಳೆಹಣ್ಣು ಈ ಥರ ಹಿಂಗೆ ಅಂದ್ಬಿಟ್ಟು ನಾವು ಹೆಂಗೆ ಮಾಮೂಲಿ ಪೂಜೆ ಮಾಡೋಕೆ ಇಡ್ತೀವಲ್ಲ ಅದೇ ರೀತಿ ಇದನ್ನು ಹಣ್ಣನ್ನು ಇಡ್ತೀವಿ. ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಈಗ ನಾನು ಈಗ ದೀಪ ಹಚ್ಚಿಬಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ಮನೆಯವರೆಲ್ಲರೂ ಅಷ್ಟ್ರ ಮಕ್ಕಳನ್ನೆಲ್ಲ ಕುಂದಿಸ್ಬಿಟ್ಟು ಅವ್ರಿಗೆ ಅಡ್ಡ ಬಿಡಿಸಿ ಒಳ್ಳೇದಾಗ್ಲಮ್ಮ ಅಂತ ಬೇಡ್ಕೊಂಡ್ಬಿಟ್ರೆ ಪೂಜೆ ಆಯಿತು. ಇದೀವಿ ನಾವು ದೇವಸ್ಥಾನಕ್ಕೆ. ಮತ್ತೆ ಹೋಗುವಾಗ ಹಿಂದೆ ತಿರುಗಿ ನೋಡಂಗಿಲ್ಲ, ಮತ್ತೆ ಬರುವಾಗ ಹಿಂದೆ ತಿರುಗಿ ನೋಡಂಗಿಲ್ಲ. ಹಾಗಾಗಿ ಅಮ್ಮ ಹಂಗೆ ಕಳಿಸ್ಬೇಕು. ನೋಡ್ರಿ ಅಮ್ಮನ ಕಳಿಸಿದ್ವಿ. ಬರ್ರಿ ಅಮ್ಮನ ಕಳಿಸ್ತಾರೆ. ನೋಡ್ರಿ ನೀರು ಹಾಕಂತ ಹೋಗ್ಬೇಕು ಹಿಂಗೆ. ನಮ್ಮನೆಯಿಂದ ಅಮ್ಮನ್ನ ತುಂಬ ಚೆನ್ನಾಗಿ ಕಳಿಸ್ಬೇಕಂತ ನಾವು ಹಂಗಾಗಿ ಕಳಿಸ್ತಾ ಇದ್ದೀವಿ. ನೋಡ್ರಿ ವೀಕ್ಷಕರೇ, ನಾವು ಮನೆಯಲ್ಲಿ ಅಮ್ಮನ ಪೂಜೆ ಮಾಡ್ಕೊಂಬಂದು ತೊಗೊಂಬಂದಿವಲ್ಲ, ಇಲ್ಲಿ ಹರಳಿ ಕಟ್ಟೆ ಮುಂದೆ ನಾವು ಇಕ್ತಾ ಇದ್ದೀವಿ. ಈಗ ನೋಡಿ ಅಷ್ಟು ತೊಗೊಂಬಂದು ಇಲ್ಲೇ ಇಕ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆಯಲ್ಲಿ, ಇದು ನಿಟುವಳ್ಳಿಯಲ್ಲಿ ITI ಕಾಲೇಜ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಇದೆ. ನೋಡ್ರಿ ಈ ಏರಿಯಾದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಅಮ್ಮನ ಅಜ್ಜಿ ಹಬ್ಬನ ಮಾಡಿದರೆ ತಗೊಂಡು ಬಂದು ಇಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ಇದು ಚೌಡೇಶ್ವರಿ ದೇವಸ್ಥಾನ ನೋಡ್ರಿ. ಆ ದೇವಸ್ಥಾನ ಎದುರುಗಡೆಗೆ ಹರಳಿ ಕಟ್ಟೆ ಇದೆ. ಆ ಮರದ ಹತ್ರನೇ ಎಲ್ಲರೂ ಇಟ್ಬಿಟ್ಟು ಕೈ ಮುಗಿದು ಹೋಗ್ತಾರೆ ಹೋಗುವಾಗ. ಆದರೆ ಮತ್ತೆ ಹಿಂದೆ ತಿರುಗಿ ನೋಡಬಾರ್ದು, ಬರುವಾಗ ನೋಡಬಾರ್ದು, ಹೋಗುವಾಗ ನೋಡಬಾರ್ದು. ಹೋದ ಮೇಲೆ ಮತ್ತೆ ನಿಮ್ಮ ದೇವ್ರ ಮೇಲೆ ದೇವ್ರ ಮುಖ ನೋಡಿ ಕೈ ಮುಗಿಬೇಕು. ಆಮೇಲೆ ಯಾರನ್ನೂ ಮಾತಾಡಿಸ್ಬಾರ್ದು ಹೋಗಬೇಕಾದ್ರೆ. ಇದೇ ಅರಳಿ ಮರ, ಅದು ಇದೇ ಅರಳಿ ಮರ ನೋಡ್ರಿ. ನೋಡಿ ಸುತ್ತಮುತ್ತ ಜನ ಇರ್ತಕ್ಕಂಥ ಎಲ್ಲರೂ ತಗೊಂಡ್ಬಂದು ಇಲ್ಲೇ ಇಡೋದು. ನೋಡ್ರಿ ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ತಗೊಂಬಂದಿದ್ದಾರೆ ನೋಡ್ರಿ. ಅಮ್ಮನ್ನ ತೊಗೊಂಡು ಬಂದು ಪೂಜೆ ಮಾಡ್ತಾರೆ. ಕೆಲವರು ಇಲ್ಲೇ ಪೂಜೆನೂ ಮಾಡ್ತಾ ಇದ್ದಾರೆ ನೋಡ್ರಿ. ತೊಗೊಂಡು ಬಂದಿಟ್ರು ಮತ್ತು ಪೂಜೆ ಮಾಡ್ತಾ ಇದ್ದಾರೆ. ಮನೆಯಲ್ಲೂ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ಮಾಡಿ ಅವ್ರವ್ರ ಹರಕೆ ಏನೇನಿದೆ ಎಲ್ಲ ಅಮ್ಮ ನೀನೇ ಕಾಪಾಡು ಅಂತಂದು ಬೇಡ್ಕೊಳ್ತಾ ಇದ್ದಾರೆ ನೋಡ್ರಿ ವೀಕ್ಷಕರೇ. ಈಗ ದೇವಸ್ಥಾನ ಪೂಜೆ ಎಲ್ಲ ಮುಗೀತು. ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನಾವು ಮನೆಗೆ ಬಂದಿದ್ದೀವಿ. ಈಗ ಸೀದಾ ದೇವ್ರ ರೂಮಿಗೆ ಹೋಗ್ಬಿಟ್ಟು ಕೈ ಮುಗಿಯೋಣ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಅಜ್ಜಿ ಹಬ್ಬ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು. ಮತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.